ಗೌರ್ಮೆಂಟ್ 5 ವರ್ಷ ಆದ್ಮೇಲೆ ಚೇಂಜ್ ಆಗತ್ತೆ ಅಂದಮೇಲೆ ನೋಟಿಫಿಕೇಶನ್ ಅಲ್ಲೂ ಕೂಡ ಚೇಂಜಸ್ ಆಗೇ ಆಗುತ್ತೆ. ಓಕೆನಾ? 5 ವರ್ಷ ಆದ್ಮೇಲೆ ಅವರೇ ಚೇಂಜ್ ಆಗ್ತಾರೆ. ಹಾಗಿದ್ಮೇಲೆ ನೋಟಿಫಿಕೇಶನ್ ಮಾಡಲ್ಲ ಅಂದವರು ಮಾಡದೇ ಇರ್ತಾರ? ಮಾಡಲೇಬೇಕು. ಸೊ ಹಾಗಿದ್ಮೇಲೆ ಅದಕ್ಕೆ ಭಯ ಪಡುವ ಅವಶ್ಯಕತೆ ಇಲ್ವೇ ಇಲ್ಲ. ಸೊ ಯಾವಾಗಲೂ ಕೂಡ ನಾವು ಪಾಸಿಟಿವ್ ಮೈಂಡ್ ಒಳಗೆ ಇರಬೇಕು. ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಅರ್ಥಶಾಸ್ತ್ರದಲ್ಲಿ ನಾವು ಕ್ಲಾಸಸ್ ಅನ್ನ ಕೊಡ್ತಾ ಇದ್ವಿ. ಸೊ ಈಗಾಗಲೇ ಲಾಸ್ಟ್ ಇಯರ್ 2025ರಲ್ಲಿ ಬಹಳ ಜನ ಎಕನಾಮಿಕ್ಸ್ ಅಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ನಮ್ಮ ಕ್ಲಾಸಸ್ ಅನ್ನ ಕೇಳುವ ಮೂಲಕ ನಮ್ಮ ಕ್ಲಾಸ್ ಅಲ್ಲಿ ಇದ್ದಂತಹ ಇನ್ಫಾರ್ಮೇಶನ್ ಮತ್ತು ಶಾರ್ಟ್ಕಟ್ ಮೆಥಡ್ಸ್ ಆಗಿರಬಹುದು ಅಥವಾ ಡೆಪ್ತ್ ನಾಲೆಜ್ ಆಗಿರಬಹುದು, ಇದೆಲ್ಲವೂ ಕೂಡ ಅವರಿಗೆ ಬಹಳ ಹೆಲ್ಪ್ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಮತ್ತೆ 2026 ಏನು ಅಕ್ಟೋಬರ್ ಅಲ್ಲಿ ಏನ್ ಎಕ್ಸಾಮ್ ಇದೆ ನೆಕ್ಸ್ಟ್ ಈಗ, ಸೊ ಸ್ಪೆಷಲ್ ಆಗಿ ಕೆಸೆಟ್ ನೆಟ್ ಅಂತೂ ನಮ್ಗೆ ಗೊತ್ತಿದೆ. 6 ತಿಂಗಳಿಗೊಮ್ಮೆ ನೆಟ್ ಎಕ್ಸಾಮ್ ಅಂತೂ ಇದ್ದೇ ಇರುತ್ತೆ, ಅದು ಓಕೆ. ಬಟ್ ಬಹಳ ವಿದ್ಯಾರ್ಥಿಗಳು ಅಸ್ಪಿರೆಂಟ್ಸ್ ಏನಾಗಿರ್ತಾರೆ ಅಂದ್ರೆ ಕನ್ನಡ ಮೀಡಿಯಂದಲ್ಲಿ ಅದರಲ್ಲಿ ಕೆಸೆಟ್ ಪರೀಕ್ಷೆಯನ್ನ ಬರೀಬೇಕಂತಾನೆ ಅನ್ಕೊಂಡಿರ್ತಾರೆ. ಹೀಗಾಗಿ ನೆಟ್ ಎಕ್ಸಾಮ್ ಕಂಪ್ಯಾರಿಸನ್ ಮಾಡಿದ್ರೆ ಆ ಕೆಸೆಟ್ ಎಕ್ಸಾಮ್ ಸ್ವಲ್ಪ ಮಟ್ಟಿಗೆ ಈಸಿ ಆಗುತ್ತೇನೋ ಅಂತ ತಿಳ್ಕೊಂಡು ಬಹಳ ಜನ ಅದಕ್ಕೆ ಅಪ್ಲೈ ಕೂಡ ಮಾಡ್ತಾರೆ. ಬಹಳ ಜನ ಅದ್ರೊಳಗಡೆ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ತಾರೆ. ಸೊ ಈಗ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಕ್ಲಾಸಸ್ಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡುವ ನಿಟ್ಟಿನಲ್ಲಿ ನಾನು ಈಗ ಮಾತಾಡ್ತಾ ಇರುವಂತದ್ದು. ಸ್ಪೆಷಲ್ ಆಗಿ ನಮ್ಮ ಒಂದು ಕ್ಲಾಸ್ಗೆ ಜಾಯಿನ್ ಆದವರು ಬಹಳ ಜನ ಅವರಿಗೆ ಒಂದು ನಿರ್ದಿಷ್ಟವಾದಂತಹ ಫೀಸ್ ಕೂಡ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಅಂತೂ ಏನಂತ ಸಮಸ್ಯೆ ಆಗಂಗಿಲ್ಲ. ಬಹಳ ಜನಕ್ಕೆ ನಾವು ಕಡಿಮೆ ಫೀಸ್ ಅಲ್ಲಿ ಕೂಡ ಕ್ಲಾಸ್ ಅನ್ನು ಕೊಟ್ಟಿದ್ವಿ. ಕೆಲವರಿಗೆ ಬಹಳ ಪ್ರಾಬ್ಲಮ್ ಇತ್ತಂತಂದ್ರೆ ಅವರಿಗೆ ಫ್ರೀ ಆಗಿ ಕೂಡ ಕೊಟ್ಟಿದೀವಿ. ಅಥವಾ ಬಹಳನ ಏನು ಚೆನ್ನಾಗಿ ಸ್ಟಡಿ ಮಾಡೋರು ಇದ್ರು ಅಂತಂದ್ರೆ ಅವರಿಗೆ ಅನುಕೂಲಗಳನ್ನು ಕೂಡ ಮಾಡಿಕೊಟ್ಟಿದ್ವಿ. ಆದ್ರೆ ಬೆಟರ್ ಏನು ಅಂತಂದ್ರೆ ನಾವು ಏನೇ ಒಂದು ಅಚೀವ್ಮೆಂಟ್ ಮಾಡಬೇಕಾದ್ರೂ ಕೂಡ ಅದಕ್ಕೆ ತಕ್ಕ ಹಾಗೆ ಸ್ಟಡಿ ಮಾಡುವಂತಹ ಒಂದು ಮನೋವೃತ್ತಿ ಇರಬೇಕಾಗತ್ತೆ. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಾವು ಆನ್ಲೈನ್ ಕ್ಲಾಸಸ್ ಅನ್ನ ತೆಗೆದುಕೊಂಡ್ರೆ ಅದು ಏನಾಗುತ್ತೆ ಅಂತಂದ್ರೆ ವೇಸ್ಟ್ ಆಗತ್ತೆ. ಸೊ ಅದನ್ನ ತೆಗೆದುಕೊಳ್ಳೋದ್ರಿಂದ ಪೂರ್ವದಲ್ಲೇ ನಾವು ನಿರ್ಧಾರ ಮಾಡಬೇಕು. ಸೊ ಅದನ್ನ ನಾವು ತೆಗೆದುಕೊಂಡು ಸರಿಯಾಗಿ ಅದನ್ನ ಕಲಿತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಮ್ಮ ಒಂದು ಕ್ಲಾಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಈಗಾಗಲೇ ನಾನು ಲಾಸ್ಟ್ ಇಯರ್ 2025ರಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ ಕ್ಲಾಸಸ್ಗಳ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಅದನ್ನ ಲಾಸ್ಟ್ ಇಯರ್ ಅಪ್ಲೋಡ್ ಮಾಡಿದ್ದೆ. ಸೊ ನಿಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ಸರ್ಚ್ ಮಾಡಿದ್ರು ಕೂಡ ಸಿಗತ್ತೆ. ಬಟ್ ಈಗ ನಾ ಹೇಳ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತಂದ್ರೆ ಈಗ ನಾವು ಬರ್ತಿರುವಂತಹ ಪರೀಕ್ಷೆಗೆ ನಾವು ತಯಾರಿ ಆಗಬೇಕಾದ ಕಾರಣದಿಂದ ನಾವು ಸ್ವಲ್ಪ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಥಿಂಕ್ ಮಾಡಬೇಕಾಗತ್ತೆ. ಬಟ್ ಕ್ಲಾಸಸ್ ಮಾತ್ರ ಅವೇ ಇರ್ತಾವೆ, ಹಂಗೇನು ಅಷ್ಟು ಇದನ್ನಂತಿರಂಗಿಲ್ಲ. ಸೊ ಆಲ್ಮೋಸ್ಟ್ ನಿಮಗೆ ಡೆಪ್ತ್ ನಾಲೆಜ್ ಅಂತೂ ಸಿಗುತ್ತೆ. ಬಟ್ ಬಹಳ ಜನ ಈಗಾಗಲೇ ನಮ್ಮ ಕ್ಲಾಸ್ ಕೇಳ್ತಿದ್ದಾರೆ ಫ್ಯೂ ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ. ಅದಕ್ಕೂ ಕೂಡ ಒಂದೆರಡು ಬ್ಯಾಚಸ್ ಮೂರು ಬ್ಯಾಚಸ್ ಇದಾವ. ಸೊ 3 ಬ್ಯಾಚಸ್ ಅಲ್ಲಿ ಕೂಡ ಅಸ್ಪಿರೆಂಟ್ಸು ಸ್ಟಡಿ ಮಾಡ್ತಾ ಇದ್ದಾರೆ. ಸಿಲೆಬಸ್ ವೈಸ್ ಅಲ್ಲಿ ನಾವು ಕ್ಲಾಸ್ ಅಪ್ಲೋಡ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ರೆಕಾರ್ಡೆಡ್ ಕ್ಲಾಸ್ ಇರ್ತವೆ, 1 ಅವರ್ ಕ್ಲಾಸ್ ಇರ್ತವೆ. ಆಮೇಲೆ ಕ್ಲಾಸಸ್ ಹೆಂಗಿರ್ತಾವ ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸು ಪ್ಲಸ್ ಪ್ರತಿ ಕ್ಲಾಸಿಗೆ ಪ್ರಾಕ್ಟಿಕಲ್ ಅಂದ್ರೆ MCQ ಕ್ವಶನ್ಸ್ ಅನ್ನ ನಾವು ಪ್ರಾಕ್ಟೀಸ್ ಅಂತ ಕೊಟ್ಟಿರ್ತೀವಿ. ಅದಾದ್ಮೇಲೆ ಸಬ್ಜೆಕ್ಟ್ ವೈಸ್ PDF ನೋಟ್ಸ್ ಕೂಡ ಇರುತ್ತೆ, ಕ್ಲಾಸ್ ನೋಟ್ಸ್ ಅನ್ನ ಕೊಡ್ತೀವಿ. ಅದಾದ್ಮೇಲೆ ಅದ್ರ ಜೊತೆಗೆ ಆನ್ಲೈನ್ ಟೆಸ್ಟ್ ಕೂಡ ಇರುತ್ತೆ. ಒಂದು 50 ಕ್ವಶನ್ಸ್ ಪ್ರತಿ ಸಬ್ಜೆಕ್ಟ್ಗೆ ಆನ್ಲೈನ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಇದು ಕೂಡ ಇರುತ್ತೆ. ಸೊ ಹೀಗಾಗಿ ಆಲ್ಮೋಸ್ಟ್ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಸಂಬಂಧಪಟ್ಟಂಗ ಸಿಲೆಬಸ್ ಒಂದೇ ರೀತಿಯಾಗಿರುತ್ತೆ. ಸೊ ಅಲ್ಲಿ ಸ್ಪೆಷಲ್ ಆಗಿ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಆಮೇಲೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್, ಓಕೆನಾ, ಈ 5 ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂಗೆ 1 ಪ್ಯಾಕೇಜ್ ಅಂತ ಕೊಡ್ತೀವಿ. ಈ ಪ್ಯಾಕೇಜ್ ಅಲ್ಲಿ 5 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗ ಕಂಪ್ಲೀಟ್ ಎಲ್ಲಾ ಕ್ಲಾಸಸ್ ಕೂಡ ಸಿಗ್ತವೆ ನಿಮಗೆ. ಓಕೆನಾ? ಎಲ್ಲಾ ಕ್ಲಾಸಸ್ ಅಂದ್ರೆ ಅರ್ಥ ಏನು? ಟೋಟಲ್ ಆಗಿ ಒಂದು ಸಬ್ಜೆಕ್ಟ್ಗೆ ಒಂದು 35 ಇಂದ 40 ಕ್ಲಾಸಸ್ ಇರ್ತವೆ. ಎಲ್ಲಾ ಕ್ಲಾಸಸ್ 1 ಅವರ್ ಕ್ಲಾಸ್ ಇರ್ತವೆ, ಎಲ್ಲ ರೆಕಾರ್ಡೆಡ್ ಕ್ಲಾಸ್ ಇರ್ತವೆ. ಆಲ್ಮೋಸ್ಟ್ ಕನ್ನಡ ಮೀಡಿಯಂದಲ್ಲೇ ಇರ್ತವೆ. ಇಂಗ್ಲಿಷ್ ನಾವು ಅವಾಗ ಬಳಸಬಹುದು, ಆದ್ರೆ ಕನ್ನಡ ಮೀಡಿಯಂದಲ್ಲೇ ಹೆಚ್ಚಾಗಿ ಅದನ್ನ ಬಳಸ್ತಾ ಇರ್ತೀವಿ. ಯಾಕಂದ್ರೆ ಜಾಸ್ತಿ ಜನ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂನ ಕಲಿಯೋದ್ರಿಂದ ಅವರಿಗೆ ಬೆನಿಫಿಟ್ ಆಗಲಿ ಅಂತ ತಿಳ್ಕೊಂಡು ಈ ಒಂದು ಉದ್ದೇಶದಿಂದ ಕ್ಲಾಸ್ನ ಅಪ್ಲೋಡ್ ಮಾಡಿರ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಉಳಿದ ಏನು ಮತ್ತೆ 5 ಸಬ್ಜೆಕ್ಟ್ಗಳದಾವಲ್ಲ, ನಿಮಗೆಲ್ಲ ಗೊತ್ತಿರುವ ಹಾಗೆ ಯಾವುದು ಮನಿ ಅಂಡ್ ಬ್ಯಾಂಕಿಂಗ್ ಆಗಿರ್ಬೋದು, ಇಂಡಿಯನ್ ಎಕನಾಮಿ ಆಗಿರ್ಬೋದು, ಓಕೆನಾ. ಸೊ ಇವೆಲ್ಲವೂ ಕೂಡ ರಿಲೇಟೆಡ್ ಏನು ಸಬ್ಜೆಕ್ಟ್ ಅದಲ್ಲ, ಅವೆಲ್ಲವೂ ಕೂಡ ಉಳಿದ 5 ಸಬ್ಜೆಕ್ಟ್ಗಳನ್ನ ನಾವೇನ್ ಮಾಡ್ತೀವಿ ಸೆಕೆಂಡ್ ಪ್ಯಾಕೇಜ್ ಅಲ್ಲಿ ಕೊಡ್ತೀವಿ. ಆ ಪ್ಯಾಕೇಜ್ ಅಲ್ಲಿ ಕೂಡ ಸೇಮ್ ಇದೇ ರೀತಿಯಾದ ಮೆಥಡ್ ಇರುತ್ತೆ.
ಬಟ್ ಅದು ಹೆಂಗಿರುತ್ತೆ ಅಂತಂದ್ರೆ ನೀವು ನೆಕ್ಸ್ಟ್ ಪ್ಯಾಕೇಜನ್ನು ತೆಗೆದುಕೊಳ್ಳುವಾಗ ನೀವು ಹೇಗೆ ಫೀಸನ್ನು ಪೇ ಮಾಡ್ತೀರಿ ಆ ಒಂದು ಬೇಸ್ ಮೇಲೆ ಅದು ಕ್ಲಾಸನ್ನು ಕೊಡಬೇಕಾಗತ್ತೆ. ಓಕೆನಾ, ಕೆಲವೊಂದು ಹೆವಿ ಸಬ್ಜೆಕ್ಟ್ ಇರ್ತವೆ. ಸೊ ನಿಮ್ಮ ಫೀಸು ಅದಕ್ಕೆ ಮ್ಯಾಚ್ ಆಗಲಿಲ್ಲ ಅಂತಂದ್ರೆ ನಾವು ಎಲ್ಲ ಕ್ಲಾಸನ್ನು ಕೊಡ್ಲಿಕ್ಕೆ ಆಗಂಗಿಲ್ಲ ಸೆಕೆಂಡ್ ಪ್ಯಾಕೇಜಲ್ಲಿ. ಯಾಕಂದ್ರೆ ಹೆವಿ ಇರುವಂಥ ಕೆಲವೊಂದು ಕ್ಲಾಸಸ್ ಅದಾವ, ಅವೆಲ್ಲವೂ ಕೂಡ ಕೊಡ್ಲಿಕ್ಕೆ ಆಗಂಗಿಲ್ಲ. ಸೊ ನಿಮ್ಮ ಒಂದು ಫೀಸನ್ನು ಕೊಟ್ಟರೆ ಸೊ ಅದಕ್ಕಂಗೆ ನಾವು ಕ್ಲಾಸನ್ನು ಕೊಡ್ತೀವಿ, ಅದು ಓಕೆ. ಸೊ ಈಗ ಜಸ್ಟ್ ನಮಗೆ ಕ್ಲಿಯರ್ ಆಯಿತು. ಸೊ ಈಗ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ 10 ಟಾಪಿಕ್ಸ್ ಏನಿದಾವಲ್ಲ ಎಕನಾಮಿಕ್ಸಲ್ಲಿ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸಬ್ಜೆಕ್ಟು 10 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಕ್ಲಾಸನ್ನು ನಾವು ಕೊಡ್ತೀವಿ. ಅವು ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ. ಸ್ಪೆಷಲ್ ಆಗಿ ಇದು ಟೆಲಿಗ್ರಾಮ್ ಆ್ಯಪಲ್ಲಿ ಸಪರೇಟ್ ಬ್ಯಾಚಸ್ಗಳಿರ್ತಾವೆ, ಸಪರೇಟ್ ಗ್ರೂಪ್ಸ್ಗಳಿರ್ತವೆ. ಅವುಗಳಲ್ಲಿ ನೀವು ಕ್ಲಾಸನ್ನು ಕೇಳಬಹುದಾಗಿದೆ. ಮತ್ತು ಬಹಳ ಜನ ಜಾಬ್ ಮಾಡ್ತಿರ್ತಾರೆ, ಮತ್ತು ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರೆ. ಸೊ ಎಲ್ಲ ಬೆನಿಫಿಟ್ ಆಗಲಿ ಅಂತ ತಿಳ್ಕೊಂಡು ಏನು ಮಾಡಿವಿ ಅಂತಂದರೆ ರೆಕಾರ್ಡೆಡ್ ಕ್ಲಾಸನ್ನು ಅವೈಲೇಬಲ್ ಮಾಡ್ತೀವಿ. ಸೊ ನಿಮಗೆ ಟೈಮ್ ಸಿಕ್ಕಾಗ ನೀವು ಆ ಕ್ಲಾಸನ್ನು ಕೇಳಬಹುದು. ಇದಾದಮೇಲೆ ಇನ್ನೂ ಒಂದು ವಿಷಯವನ್ನು ಹೇಳಬೇಕು. ಇನ್ಮೇಲೆ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗಿರ್ಬೋದು. ಸೊ ಇದು ಕೂಡ ಬಹಳ ಜನ ಸ್ಟಡಿ ಮಾಡ್ತಿರ್ತಾರೆ. ಆದರೆ ಒಂದು ವಿಚಾರ ತಿಳ್ಕೊಂಡ್ಬಿಡಿ, ಈಗ ಎಷ್ಟೇ ಹೋರಾಟ ಆಗಿರಲಿ ಅಥವಾ ಏನೇ ಆಗಿರಲಿ ಕಾಲ್ ಫಾರ್ ಮಾತ್ರ ಆಗೇ ಆಗುತ್ತೆ. ಸೊ ಅದಂತೂ ಡೌಟ್ ಇಲ್ಲ, ಯಾಕಂತಂದ್ರೆ ಅದು ಮಾಡಲೇಬೇಕಾಗತ್ತೆ. ಆದರೆ ಈ ಸದ್ಯಕ್ಕಿರೋ ಪರಿಸ್ಥಿತಿ ಹೆಂಗಿದೆ ಅಂದರೆ ಅದೇ ಮೇನ್ ಇಂಪಾರ್ಟೆಂಟ್. ಎಕನಾಮಿಕಲ್ ಪ್ರಾಬ್ಲಮ್ ಇದೆ ಗೌರ್ಮೆಂಟ್ದಲ್ಲಿ. ಅದ್ರ ಜೊತೆಗೆ ಏನಾಗುತ್ತಂದ್ರೆ ಅವರ ಒಂದು ಅವಧಿ ಈಗ ಮುಗಿತಾ ಬಂದಿದೆ. ಓಕೆನಾ, ಈಗ ಸದ್ಯಕ್ಕಿರುವಂಥ ಅವಧಿ ಮುಗಿತಾ ಬಂದಿದೆ. ಸೊ ಅವರು ಮುಗಿಯುವ ಅವಧಿ ಒಳಗಡೆ ಮಾಡ್ತಾರೆ. ಓಕೆನಾ, ಅದಾದಮೇಲೆ ಅವರು ನೆಕ್ಸ್ಟ್ ಎಲೆಕ್ಷನ್ದಲ್ಲಿ ಏನು ರಿಸಲ್ಟ್ ಬರುತ್ತೆ ಅದು ಅವರಿಗೆ ಅದು ನಿಜವಾಗ್ಲೂ ಅವರಿಗೆ ವಿಶೇಷತೆನೇ ಇದೆ. ಯಾಕಂದ್ರೆ ಈಗ ಆಗಿರುವಂಥ ಪ್ರಾಬ್ಲಮ್ಸ್ಗಳನ್ನ ಅವರು ಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದರಿಂದ ಎಫೆಕ್ಟ್ ಅಂತೂ ಆಗೇ ಆಗುತ್ತೆ, ಅದು ಬೇರೆ. ಆದರೂ ಕೂಡ ವಿದ್ಯಾರ್ಥಿಗಳು ಅಥವಾ ಆಸ್ಪಿರೆಂಟ್ಸ್ ಒಂದು ಮಾತ್ರ ತಿಳ್ಕೊಂಡ್ಬಿಡಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಡೌಟ್ಸನ್ನು ಮಾಡಿಕೊಂಡು ಅಥವಾ ಹೆದರಿ ಲೈಫನ್ನು ಏನು ಮುಗೀತು ಅಂತ ತಿಳ್ಕೊಂಡು ಅನಾಹುತಗಳನ್ನ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಬೇಕು. ಯಾಕಂದ್ರೆ ಅದು ಅಷ್ಟೇನಿಲ್ಲ. ಜಾಬ್ ಅಂದರೆ ಹೇಗಿರುತ್ತೆ, ಗೌರ್ಮೆಂಟ್ ಜಾಬ್ ಅಂದರೆ ಏನು? ಸೊ ನಿಮಗೆ ತಿಳ್ಕೊಂಡ್ಬಿಡಿ, ಒಂದು ಪೋಸ್ಟಿಗೆ 1,000 ಜನ ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲಿ ಸಿಗೋದು ಒಬ್ಬರಿಗೇನೆ. ಓಕೆನಾ, ಇನ್ನು 999 ಜನ ಹೊರಗೆ ಉಳಿಲೇಬೇಕಾಗತ್ತೆ. ಅದು ಅನಿವಾರ್ಯವೂ ಕೂಡ ಹೌದು. ಹಾಕಿದ್ಮೇಲೆ ಅದು ಕಾಂಪಿಟೇಷನ್ ಓನ್ಲಿ. ಸೊ ಲೈಫ್ ಅದಲ್ಲ. ಓಕೆನಾ, ಕಾಂಪಿಟೇಷನ್ ಅದು. ಆ ಕಾಂಪಿಟೇಷನ್ ನೀವು ಮಾಡಬೇಕು. ಅದು ಯಾವಾಗ ಕಾಲ್ಫರ್ಮ್ ಆಗುತ್ತೆ ಅವಾಗ ಕಾಂಪಿಟೇಷನ್ ಮಾಡೋದು. ಅದ್ರ ತಕ್ಕಂಗೆ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಕೊಳ್ಬೇಕು. ಅಡ್ವಾನ್ಸ್ ಆಗಿ ಹೆಂಗೆ ಪ್ಲಾನ್ ಇರುತ್ತೆ? ಎಸ್, ಅಡ್ವಾನ್ಸ್ ಆಗಿ ಹೆಂಗೆ ಪ್ಲಾನು, ನಾವು ಎಕ್ಸಾಮ್ ಕಾಲ್ಫರ್ಮ್ ಆದಮೇಲೆ ಓದ್ತೀವಂತ ಇರಂಗಿಲ್ಲ. ಅದಕ್ಕಿಂತ ಮೊದಲೇ ನಿಮ್ಮ ಒಂದು ಪ್ರಯತ್ನ ಇರಬೇಕಾಗತ್ತೆ. ಸೊ ಎಷ್ಟು ಪ್ರಯತ್ನ ಇರಬೇಕು ಅಂತಂದ್ರೆ, ಎಕ್ಸಾಮ್ ಕಾಲ್ ಆಯ್ತು ಅಂದ್ರೆ ಅದನ್ನ ಕ್ಲಿಕ್ ಮಾಡ್ತೀನಿ ಅಥವಾ ಅದನ್ನ ಕ್ಲಿಯರ್ ಮಾಡ್ಕೊಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಒಳಗ ಅಷ್ಟು ಸ್ಟಡಿ ಮಾಡಿರ್ಬೇಕು ನೀವು ಅಡ್ವಾನ್ಸ್ ಆಗಿ. ಯಾಕಂದ್ರೆ ಯಾವುದೇ ಸಿಲೆಬಸ್ ಆಗಲಿ ಅಷ್ಟು ಬೇಗ ಮುಗಿಯಂಗಿಲ್ಲ, ಅದಕ್ಕೆಲ್ಲ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಅದೆಲ್ಲ ಮುಗಿಬೇಕಾದ ಪ್ರೊಸೆಸ್ ಇರುತ್ತೆ. ಹಾಗಾಗಿ ನೀವು ಈಗ ಏನೇ ಹೋರಾಟ ಆಗಿರಲಿ ಅಥವಾ ಏನೇ ಇರಲಿ, ಅದ್ರ ಜೊತೆಗೇನೆ ಅದು ಕಾಲ್ಫಾರ್ಮ್ ಆಗದೇನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಆಗೇ ಆಗುತ್ತೆ, ಸ್ವಲ್ಪ ಲೇಟ್ ಆಗತ್ತೆ, ಅದನ್ನ ಬಿಟ್ರೆ ಏನಿಲ್ಲ. ಸೊ ಹೀಗೆ ಲೇಟ್ ಆಗುತ್ತೆ ಅಷ್ಟೇ, ಅದಂತೂ ಪಕ್ಕ. ಅದು ಬಿಟ್ರೆ ಕಾಲ್ಫರ್ಮ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಓದ್ತೀವಿ ಅಂದ್ರೆ ಆಗಂಗಿಲ್ಲ. ಸೊ ಓದಿ. ನೀವೇನಾದ್ರೂ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ರೆ ಮಾಡ್ಕೊಂತ ಓದ್ರಿ, ಏನು ತೊಂದರೆ ಇಲ್ಲ. ಓಕೆನಾ, ನೀವು ಯಾವುದೋ ಜಾಬ್ ಮಾಡ್ಕೊಳ್ರಿ, ಮಾಡ್ಕೊಂತಾನೆ ವರ್ಕ್ ಮಾಡ್ರಿ. ಯಾವಾಗ ನೋಟಿಫಿಕೇಶನ್ ಏರ್ ಬರುತ್ತೋ ಅವಾಗ ಸ್ವಲ್ಪ ವರ್ಕ್ ಬಿಟ್ಟು ಚೆನ್ನಾಗಿ ಓದ್ರಿ. ಸೊ ಈ ರೀತಿಯಾಗಿ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಸ್ಟಡಿ ಮಾಡ್ರಿ. ಸೊ ಇದೇನು ಅಂತ ಬರ್ಡನ್ ಆಗಂಗಿಲ್ಲ. ಮತ್ತು ಲೈಫಲ್ಲಿ ಗೌರ್ಮೆಂಟ್ ಜಾಬ್ ಅಂತ ಒಂದೇ ಫೈನಲ್ ಅಲ್ಲ. ನೀವು ನಿಮ್ಮ ಹತ್ರ ಸಾಮರ್ಥ್ಯ ಇದ್ರೆ, ನಿಮ್ಮ ಹತ್ರ ಸ್ಕಿಲ್ಸ್ಗಳಿದ್ವೆ, ನಿಮ್ಮ ಹತ್ರ ನಾಲೆಜ್ ಇತ್ತು ಅಂತಂದ್ರೆ ಎಸ್, ಯು ಕ್ಯಾನ್ ಡೂ ಎನಿಥಿಂಗ್. ಓಕೆನಾ, ಏನು ಬೇಕಾದ್ರೂ ಮಾಡ್ಬೋದು. ಈಗಂದ್ರೂ ಅವಕಾಶಗಳು ಹೆಂಗದಾವ ಅಂತಂದ್ರೆ, ನೀವು ದುಡಿತೀನಂತ ನಿಂತರೆ ನಿಮಗೆ ಸಿಕ್ಕಾಪಟ್ಟೆ ಅವಕಾಶಗಳದಾವ. ನನಗೆ ಅದೇ ಬೇಕು ಅಂತ ನಿಂತರೆ ಏನೂ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್. ಓಕೆನಾ, ನೀವು ರೆಡಿ ಇರಬೇಕಷ್ಟೇ, ಪ್ರಯತ್ನ ಮಾಡಬೇಕು. ನಿಮ್ಮ ಹತ್ರ ಸಾಮರ್ಥ್ಯಗಳನ್ನ ಬೆಳೆಸ್ಕೊಳ್ಬೇಕು, ಸ್ಕಿಲ್ಸನ್ನು ಬೆಳೆಸ್ಕೊಳ್ಬೇಕು. ಸೊ ಅವಾಗ ಮತ್ತೆ ಇನ್ನೊಂದು ತಿಳ್ಕೊಂಡ್ಬೇಡಿ, ಮನುಷ್ಯ ಬದುಕೋದೇ ಎಷ್ಟು ಅಂದರೆ, ಈಗ ಎವರೇಜ್ ಇಂಡಿಯಾದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ ಅಂದರೆ 60ರಿಂದ 65 ಅಷ್ಟೇ. ಓಕೆನಾ, ಹಾಗಿದ್ಮೇಲೆ ಈಗ 30 ಮುಗಿದಿರುತ್ತೆ ಬಹಳ ಜನರದ್ದು, ಆಮೇಲೆ 35, 40 ಆಗಿರುತ್ತೆ ಕೆಲವೊಬ್ರದ್ದು. ಸೊ ಹಾಗಿದ್ಮೇಲೆ ಹಾಫ್ ಆಫ್ ಲೈಫ್ ಈಸ್ ಆಲ್ರೆಡಿ ಗಾನ್, ಹೋಗಿದೆ. ಸೊ ಇನ್ನು ಹಾಫ್ ಆಫ್ ಲೈಫಲ್ಲಿ ಅದರಲ್ಲಿ ಬಹಳ ಜನ ಇನ್ನೂ ಎಂಡಿಗೆ ಇರ್ತಾರೆ. ಸೊ ಹಾಗಿದ್ಮೇಲೆ ನೀವು ಅಷ್ಟು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಓಕೆನಾ, ಎಷ್ಟು ದಿವಸನ ಲೈಫಲ್ಲಿ ಲೀಡ್ ಮಾಡಿದ್ರಿ ಅಂತಂದಮೇಲೆ ಮುಂದೆ ಲೀಡ್ ಮಾಡ್ತೀರಿ. ಆದರೆ ಅದೊಂದು ಒಳ್ಳೆ ಅವಕಾಶ ಇದೆ. ಗೌರ್ಮೆಂಟ್ ಜಾಬ್ ಅಂದರೆ ಅದೊಂದು ಲೆವೆಲ್ ಬೇರೆ ಇರುತ್ತೆ. ಸೊ ಹಾಗೆ ಅದನ್ನು ಪಡಿಬೇಕು ಅನ್ನೋದು ಎಲ್ಲರಿಗೂ ಕೂಡ ಹಂಬಲ ಇದ್ದೇ ಇರುತ್ತೆ. ಆ ಹಂಬಲಕ್ಕೆ ಅನುಗುಣವಾಗಿ ನೀವು ಸ್ಟಡಿ ಮಾಡಿ. ಆದರೆ ನಿಮ್ಮ ಲೈಫ್ ಮೇಲೆ ಬ್ಯಾಡ್ ಎಫೆಕ್ಟ್ ಬೀಳುವಷ್ಟು ಅದ್ರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ.
ಚೆನ್ನಾಗಿ ಓದ್ರಿ, ಚೆನ್ನಾಗಿ ಸ್ಟಡಿ ಮಾಡಿರಿ, ಅರ್ಥ ಮಾಡ್ಕೊಳ್ರಿ ಕಾನ್ಸೆಪ್ಟನ್ನು. ಎಕ್ಸಾಮ್ ಕಾಲ್ ಆಯಿತು ಅಂದರೆ ಅದಕ್ಕೆ ನಾವು ಕ್ಲಿಯರ್ ಮಾಡ್ತೀವಿ ಅನ್ನೋ ಲೆವೆಲಲ್ಲಿ ನೀವು ತಯಾರಾಗ್ರಿ. ಸೊ ಇದನ್ನು ಮಾಡಿ. ಸೊ ಅದನ್ನ ಬಿಟ್ಟು ಅದ್ರ ಸಲುವಾಗಿ ನೀವು ಗೊಂದಲ ಮಾಡಿಕೊಂಡು ಸ್ಟಡಿ ಸ್ಟಾಪ್ ಮಾಡಿ ಇನ್ನೇನೂ ಆಗಂಗಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಗೌರ್ಮೆಂಟೇ ಹೊಡೆಯಂಗಿಲ್ಲ ತಿಳ್ಕೊಬೇಡಿ. ನಾನು ಫೈನಲಿ ಹೇಳತ್ತೀನಿ, ನಾನು ಗೌರ್ಮೆಂಟೇ 5 ವರ್ಷ ಆದಮೇಲೆ ಚೇಂಜ್ ಆಗತ್ತೆ ಅಂದಮೇಲೆ ನೋಟಿಫಿಕೇಶನಲ್ಲೂ ಕೂಡ ಚೇಂಜಸ್ ಆಗೇ ಆಗುತ್ತೆ. ಓಕೆನಾ? 5 ವರ್ಷ ಆದಮೇಲೆ ಅವರೇ ಚೇಂಜ್ ಆಗ್ತಾರೆ. ಹಾಗಿದ್ಮೇಲೆ ನೋಟಿಫಿಕೇಶನ್ ಮಾಡಲ್ಲ ಅಂದವರು ಮಾಡದೇ ಇರ್ತಾರ? ಮಾಡಲೇಬೇಕು. ಸೊ ಹಾಗಿದ್ಮೇಲೆ ಅದಕ್ಕೆ ಭಯ ಪಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ಯಾವಾಗಲೂ ಕೂಡ ನಾವು ಪಾಸಿಟಿವ್ ಮೈಂಡ್ ಒಳಗೆ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಆ ಟೈಮ್ ಬರೋವರೆಗೂ ಕೂಡ ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಲಿಲ್ಲ ಅಂತಂದರೆ ಕೆಲವೊಮ್ಮೆ ಹೋರಾಟ ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ಬಹಳ ಸಲ ನೀವು ತಿಳ್ಕೊಂಡ್ಬಿಡಿ, ಹೋರಾಟ ಮಾಡಿನೇ ಲೈಫಲ್ಲಿ ನಾವು ಲೀಡ್ ಮಾಡಬೇಕಾಗತ್ತೆ, ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕಾಗತ್ತೆ. ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂತ ತಿಳ್ಕೊಂಡು ಡೈಲಿ ಒಂದು 5-6 ಗಂಟೆಗಳ ಓದಲಿಲ್ಲ ಅಂತಂದರೆ ಹೆಂಗೆ ಕ್ಲಿಯರ್ ಮಾಡೋಕ್ಕೆ ಸಾಧ್ಯತೆ? ಡೈಲಿ ನಾನು ನಿದ್ದೆನೇ ಮಾಡ್ತೀನಿ ಅಂತಂದರೆ ಸಾಧ್ಯತೆ ಇಲ್ಲ. ಹಾಗಿದ್ಮೇಲೆ ಅದು ಹೋರಾಟನೇ. ನೀವು ಬೇಗ ಹೇಳೋದು ಹೋರಾಟ, 4-5 ತಾಸು ಕುಂತು ಸ್ಟಡಿ ಮಾಡೋದೇ ಹೋರಾಟ. ಅದಕ್ಕೆ ನಿಮ್ಮ ಸ್ಥಿತಿಗತಿಗಳನ್ನು ನಿರ್ವಹಣೆ ಮಾಡ್ಕೊಳ್ಳೋದೇ ಹೋರಾಟ. ಓಕೆನಾ? ಒಟ್ಟಾರೆಯಾಗಿ ಹೋರಾಟ ಅನ್ನೋದು ಸಾಮಾನ್ಯ. ಇದಕ್ಕೆ ಯಾವುದೇ ರೀತಿ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಅದು ಗೌರ್ಮೆಂಟ್ ಜಾಬನ್ನು ಪಡೆಯೋದ್ರಲ್ಲೇ ಆಗಿರ್ಬೋದು, ರಿಯಲ್ ಲೈಫಲ್ಲೇ ಆಗಿರ್ಬೋದು, ಅಥವಾ ನಮಗೆ ಬೇಕಾದದ್ದನ್ನು ಪಡೆಯೋದೇ ಆಗಿರ್ಬೋದು, ಎವ್ರಿಥಿಂಗ್ ಅದು ಹೋರಾಟ ಫಿಕ್ಸ್. ಹಾಗಿದ್ಮೇಲೆ ನಾವು ಇದು ಗೌರ್ಮೆಂಟ್ ಜಾಬನ್ನು ಹೋರಾಟ ಮಾಡಿ ತೆಗೆದುಕೊಳ್ತೀವಿ. ಗೌರ್ಮೆಂಟ್ ಜಾಬ್ ಸಿಕ್ಕ ಮೇಲೂ ಕೂಡ ಹೋರಾಟ ಇದೆ. ಓಕೆನಾ? ನಾವು ಜಾಬ್ ಮಾಡೋ ಟೈಮ್ದಲ್ಲಿ ನೀವು ಎದುರಿಸುವಂಥ ಸಮಸ್ಯೆಗಳು ಭಾಳ ಅದಾವ. ಅದೆಲ್ಲ ಜಾಬ್ ಮಾಡ್ತಾ ಇರೋರಿಗೆ ಗೊತ್ತಾಗುತ್ತೆ. ಓಕೆನಾ? ಸ್ಪೆಷಲಿ ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವ, ಅವ್ನು ಹೆಂಗೆ ಫಾಲೋ ಅಪ್ ಮಾಡಬೇಕಾಗತ್ತೆ. ನಾವು ಆ ಒಂದು ಏರಿಯಾ, ಅದೊಂದು ನಿರ್ದಿಷ್ಟವಾದ ವಲಯದ ಬಿಟ್ಟು ಹೊರಗಡೆ ಬರೋಕ್ಕಾಗಂಗಿಲ್ಲ. ನಾವು ಏನೇ ಮಾಡ್ತೀವಿ ಅಂದರೂ ಕೂಡ ನಾವು ಭಾಳ ನಿಯಂತ್ರಣವಾಗಿರಬೇಕಾಗತ್ತೆ ಗೌರ್ಮೆಂಟ್ ಜಾಬಲ್ಲಿ ಅಪಾಯಿಂಟ್ಮೆಂಟ್ ಆದ್ವಿ ಅಂತಂದ್ರೆ. ಹೀಗೆ ಲೈಫಲ್ಲಿ ಜಾಬ್ ಪಡೆಯೋದಷ್ಟೇ ಹೋರಾಟ ಅಲ್ಲ, ಪಡೆದ ಮೇಲೂ ಕೂಡ ಅದು ನಿರ್ವಹಿಸೋದು ಹೋರಾಟನೇ ಇದೆ. ಹಾಗಾಗಿ ಎಲ್ಲಿ ಕೂಡ ಹೋರಾಟ ಸಾಮಾನ್ಯವಾಗಿ ಲೈಫ್ ಟೈಮ್ ಇರುತ್ತೆ. ಸೊ ಅದಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ನೋಟಿಫಿಕೇಶನ್ ಆದರೂ ಕೂಡ ಲೇಟ್ ಆದರೂ ಕೂಡ ನೋ ಪ್ರಾಬ್ಲಮ್. ಅದನ್ನು ಇನ್ನಷ್ಟು ಅವಕಾಶ ಸಿಕ್ಕಿದೆ ನಮಗೆ ಓದ್ಕೊಳ್ಳಿಕ್ಕೆ ಅಂತ ತಿಳ್ಕೊಂಡು ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ರಿ. ಹೀಗಾಗಿ ನೀವು ಜಾಬ್ ಪಡಿತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ನಾಲೆಜನ್ನು ಹೆಚ್ಚು ಮಾಡ್ಕೊಳ್ತೀರಿ, ಲೈಫ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತೀರಿ, ಏನು ಮಾಡಬೇಕು ಅನ್ನೋ ಹೊಸ ವಿಚಾರ ಮಾಡಿ, ಹೊಸ ಟೆಕ್ನಿಕ್ಸ್ಗಳನ್ನ ಕಲೀರಿ. ಸೊ ಎಲ್ಲವೂ ಕೂಡ ಕಲಿಕೆಯ ಒಂದು ಸಾಧನಗಳು ಆಗಿದಾವೆ. ಸೊ ಲೈಫಲ್ಲಿ ನಿಮಗೆ ಇವೆಲ್ಲವೂ ಕೂಡ ಅವಶ್ಯಕವಾಗಿ ಬೇಕಾಗ್ತವೆ. ಸೊ ಸ್ಟಡಿಯನ್ನು ಯಾರು ಕೂಡ ಸ್ಟಾಪ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನೀವು ಕ್ಲಾಸಸ್ಸನ್ನು ಕೂಡ ಜಾಯಿನ್ ಆಗ್ಬೋದು. ಸೊ ಯಾಕಂತಂದ್ರೆ ನಾವೀಗ ಕೆಲವೊಂದು ಆಫರ್ಗಳನ್ನು ಕೊಡಕತ್ತೀವಿ. ಯಾಕಂದರೆ ಈ ಸದ್ಯಕ್ಕೆ ಸ್ವಲ್ಪ ಅಭ್ಯರ್ಥಿಗಳು ಸ್ಟಡಿಯಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಸ್ವಲ್ಪ ಆಫರಲ್ಲಿ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಸೊ ಈ ಸಲ 2026 ಅಕ್ಟೋಬರಲ್ಲಿ ಕೆಸೆಟ್ ಎಕ್ಸಾಮನ್ನು ಎಕನಾಮಿಕ್ಸಲ್ಲಿ ಯಾರು ಕ್ಲಿಯರ್ ಮಾಡ್ಕೊಳ್ಬೇಕು ಅಂಥೇಳಿ ನಿರ್ಧಾರ ಮಾಡಿದ್ರಿ ಅವರಿಗಾಗಿ ಆಫರ್ಗಳು ವೇಟ್ ಮಾಡಕತ್ತಿದ್ದಾವ, ನಿಮಗೋಸ್ಕರ ಕ್ಲಾಸಸ್ಗಳು ವೇಟ್ ಮಾಡಕತ್ತಿದ್ದಾವ. ಸೊ ನೀವು ನಮ್ಮ ಕ್ಲಾಸಸ್ಗೆ ಜಾಯಿನ್ ಆಗಬಹುದು. ಸೊ ಅಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಡೆಪ್ತ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ವೆಲ್ಕಮ್.